ಇಡ್ತೀವಿ ಅಂತ ಹೇಳ್ತಿದ್ದಾರೆ, ಏನು ಹೇಳ್ತೀರಾ ಅಂತ? ಮೊದಲನೇದಾಗಿ ಗ್ರೇಟರ್ ಬೆಂಗಳೂರು ಬೇಡವೇ ಬೇಡ. ಗ್ರೇಟರ್ ಬೆಂಗಳೂರಿನ ಬದಲು ಇವರು ದರೋಡೆ ಬೆಂಗಳೂರು ಅಂತ ಇಟ್ಕೊಳ್ಳೋದು ಒಳ್ಳೆಯದು. ಗ್ರೇಟರ್ ಬೆಂಗಳೂರಿನ ಬದಲು ದರೋಡೆ ಬೆಂಗಳೂರು ಅಂದರೆ ದರೋಡೆ ಅನ್ನೋದು ಕನ್ನಡ ಬರುತ್ತೆ, ಗಂಭೀರವಾಗಿ ಇಟ್ಕೊಳ್ಳೋದು ಒಳ್ಳೆಯದು. ಇದು ಐತಿಹಾಸಿಕವಾದಂಥ ಬೆಂಗಳೂರು. ನಿಮಗೆ ಹೇಳೋದಾದರೆ ಇಂಗ್ಲೀಷ್ನವ್ರ ಕಾಲದಲ್ಲೂ ಪುರಸಭೆ ನಗರಸಭೆ ಹಿಂಗೆ ಬಂದಿದೆ. ಆಗಲೂ ಬೆಂಗಳೂರನ್ನು ಅನೇಕರು ಎರಡು ಭಾಗ ಮಾಡೋಣ ಅಂಥೇಳಿ ಚಿಂತನೆ ಮಾಡಿದರು. ಆವಾಗ ಒಪ್ಪಲಿಲ್ಲ. ಒಂದೇ ಒಂದಿರಬೇಕು, ಬೆಂಗಳೂರು ಅಂದರೆ ಒಂದೇ, ಕೆಂಪೇಗೌಡರು ಅಂದ್ರೆ ಒಂದೇ. ಬೆಂಗಳೂರು ಕೆಂಪೇಗೌಡರು ಕಟ್ಟಿದಂಥ ನಗರ. ಈ ಬೆಂಗಳೂರನ್ನು ಅನೇಕರು ಆಳಿದ್ದಾರೆ. ಇಂಗ್ಲೀಷ್ನವ್ರ ಕಾಲದಲ್ಲಿ ಕಬ್ಬನ್, ಅಲ್ಲಿದೆ ನೋಡಿ ಕಬ್ಬನ್, ಅವರು ಇಲ್ಲಿಗೆ ಇದಾಗಿದ್ದರು. ಇದಲ್ಲದೆ ಅನೇಕರು, ಅದ್ರ ಜೊತೆಗೆ ಮಿರ್ಜಾ ಇಸ್ಮಾಯಿಲ್, ಬೆಂಗಳೂರಿಗೆ ಅವ್ರ ಕೊಡುಗೆ ಅಪಾರ. ಆದರೆ ಇವತ್ತು ಯಾವ ಕಾರಣಕ್ಕೆ ನೀವು ಸುಮಾರು 10 ವರ್ಷದಿಂದ ಚುನಾವಣೆ ಮಾಡದೆ ಒಂದಲ್ಲ ಒಂದು ರೀತಿಯಲ್ಲಿ ಮಂತ್ರಿ ಅಧಿಕಾರಿಗಳು ಇದು ಯಾರಿಗೆ ಒಪ್ತಕ್ಕಂಥದ್ದು? ಮೊದಲು ನೀವು ಚುನಾವಣೆ ಮಾಡೋದಕ್ಕೆ ಒಂದಲ್ಲ ಒಂದು ಕಾರಣಗಳನ್ನು ಕೊಡ್ತಾ ಬಂದ್ರಿ, ನ್ಯಾಯಾಲಯಕ್ಕೂ ಸುಳ್ಳು ಹೇಳಿದ್ರಿ. ಇದು ಬೆಂಗಳೂರು 5 ಭಾಗ, 5 ಬೆಂಗಳೂರು 5 ಭಾಗ ಆಗಕ್ಕೆ ಸಾಧ್ಯನೇ ಇಲ್ಲ. ಬೆಂಗಳೂರು ನಗರ ಒಂದೇ. ಈ 5 ಭಾಗ ಮಾಡಿದ್ರೆ ಕೆಂಪೇಗೌಡರಿಗೆ ಅಪಮಾನ. ಅದೊಂದೇ ಅಲ್ಲ, 5 ಭಾಗ ಮಾಡೋದ್ರಿಂದ ತಮಿಳರು, ತೆಲುಗರು, ಮಲಯಾಳಿಗಳು, ಮಾರ್ವಾಡಿಗಳು ನಾಳೆ ಮೇಯರ್ ಆಗ್ಬೋದು, ಅಧಿಕಾರಕ್ಕೆ ಬರ್ಬೋದು. ಮೇಯರ್ ಅಂದ್ರೆ ಒಬ್ಬರಿರಬೇಕು, 5 ಜನ ಮೇಯರ್ ಅಲ್ಲ. ಯಾರೇ ವಿದೇಶದಿಂದ ಬಂದ್ರೆ ಅವರನ್ನ ಸ್ವಾಗತ ಮಾಡ್ತಕ್ಕಂಥ ಒಬ್ಬರು ಮೇಯರ್ ಇರಬೇಕು. ಇದು ಈ ರೀತಿ ಗ್ರೇಟರ್ ಬೆಂಗಳೂರು ಮಾಡಿರೋದು. ಇದು ನೇರವಾಗಿ ಇದು ಗ್ರೇಟರ್ ಬೆಂಗಳೂರಲ್ಲ, ದರೋಡೆ ಬೆಂಗಳೂರು. ದರೋಡೆಗಾಗಿ, ಲೂಟಿಗಾಗಿ, ಅನ್ಯಾಯಕ್ಕಾಗಿ ಬೆಂಗಳೂರು ಹಾಳಾಗಿದೆ. ಬೆಂಗಳೂರಿನಲ್ಲಿ ಕುಡಿಯೋ ನೀರಿಲ್ಲ, ರಸ್ತೆಗಳು ಸರಿಯಿಲ್ಲ, ಗುಂಡಿ ಹಾಳಾಗಿದೆ, ಕಾಲುವೆ ನೀರು ನುಗ್ಗುತ್ತೆ, ಮನೆ ನೀರು ನುಗ್ಗುತ್ತೆ, ಕಣ್ಣೀರು.